ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಈ ಘಟನೆಯೇ ಸಾಕ್ಷಿ. ಸಲೂನು ಮಾಲೀಕರಿಂದ ಕೋಟಿ ಕೋಟಿ ವಂಚನೆಯ ಆರೋಪವೊಂದು ಕೇಳಿ ಬರ್ತಾ ಇದೆ. ಶ್ರೀಮಂತ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ವಂಚನೆಯನ್ನ ಮಾಡ್ತಾ ಇರುವಂತಹ ವಿಚಾರ ಇದಾಗಿದೆ. ರಾಜ್ಯಾದ್ಯಂತ ಇರುವಂತಹ ಪೆರಿಮೀಟರ್ ಅನ್ನೋ ಸಲೂನ್ಗಳು ನಮ್ಮ ಹತ್ತಿರ ಹೂಡಿಕೆ ಮಾಡಿ ತಿಂಗಳಿಗೆ ಲಕ್ಷಾಂತರ ಲಾಭ ಮಾಡ್ಕೊಳ್ಳಿ ಅಂತ ಹೇಳಿ ಯಾಮಾರಿಸಿದ್ದಾರೆ. ಹಣದಾಸೆಗೆ ಬಿದ್ದವರಿಂದ ತಲಾ 10 ರಿಂದ 50 ಲಕ್ಷ ರೂಪಾಯಿವರೆಗೂ ಕೂಡ ಇನ್ವೆಸ್ಟ್ಮೆಂಟ್ ಆಗಿದೆ. ಲಾಭವನ್ನು ಕೊಡದೇನೆ ಸಲೂನು ಮಾಲೀಕ ವಂಚನೆ ಮಾಡಿದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಮಾಲೀಕರಾದ ರಕ್ಷಾ ಹರಿಕಲ್ ಜೊತೆಗೆ ಸುನೀತ್ ಮೆಹ್ತಾ ತಿವಾರಿ ವಂಚನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಬೆಂಗಳೂರಿನ ಪ್ರತಿಷ್ಠಿತ ಸಲೂನ್ ಇದು. ರಾಜ್ಯದ ಹಲವು ಕಡೆಗಳಲ್ಲೂ ಕೂಡ ಈ ಸಲೂನ್ ನಿಮಗೆ ಕಾಣಸಿಗುತ್ತೆ. ಈಗ ಈ ಸಲೂನು ಮಾಲೀಕರಿಂದ ಕೋಟಿ ಕೋಟಿ ವಂಚನೆಯ ಆರೋಪ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 1 to ಡಬಲ್ ಲಾಭವನ್ನು ಪಡಿಬಹುದು ಅಂಥೇಳಿ ಜನರಿಂದ 10 ರಿಂದ 50 ಲಕ್ಷ ರೂಪಾಯಿವರೆಗೂ ಒಬ್ಬೊಬ್ಬರಿಂದ ಇನ್ವೆಸ್ಟ್ ಮಾಡಿಸ್ಕೊಂಡಿದ್ದಾರೆ. ಹಣವನ್ನು ಕೂಡ ರಿಟರ್ನ್ ಮಾಡ್ತಾ ಇಲ್ಲ, ಲಾಭವನ್ನು ಕೂಡ ಕೊಡ್ತಾ ಇಲ್ಲ. ಈಗ ಇನ್ವೆಸ್ಟ್ ಮಾಡಿಬಿಟ್ಟವರು ಪೇಚೆಕ್ ಸಿಲ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಬೆಂಗಳೂರಿನ ಪ್ರತಿಷ್ಠಿತ ಸಲೂನ್ ಮಾಲೀಕರಿಂದ ಕೋಟಿ ಕೋಟಿ ವಂಚನೆಯ ಆರೋಪ ಕೇಳಿ ಬರ್ತಾ ಇದೆ. ಹೇಗೆ ವಂಚನೆ ಮಾಡಿದ್ದಾರೆ ಇವರು, ಜೊತೆಗೆ ವಂಚನೆಗೊಳಗಾದವರು ಏನು ಹೇಳ್ತಾ ಇದ್ದಾರೆ, ಎಷ್ಟು ಜನ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಂಥೇಳಿ? ಪ್ರೇಮ್, ಬೆಂಗಳೂರಿನ ಪ್ರತಿಷ್ಠಿತ ಸಲೂನ್ ಮಾಲೀಕರೊಬ್ಬರು ಕೋಟಿ ಕೋಟಿ ಹಣ ವಂಚನೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಸಲೂನ್ಗೆ ಬರುವಂಥ ಪ್ರತಿಷ್ಠಿತ ಅಂದರೆ ಐಷಾರಾಮಿಯಾಗಿ ಬರುವಂಥ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಈತ ಅವರಿಂದ ಹೂಡಿಕೆ ಮಾಡಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಬೆಳಕಿಗೆ ಬರ್ತಿರುವಂಥದ್ದು. ಸುಮಾರು 100 ರಿಂದ 200 ಜನ ಮಹಿಳೆಯರನ್ನು ಟಾರ್ಗೆಟ್ ಮಾಡಿ ಅವರಿಂದ ಹಣವನ್ನು ಹಾಕಿಸಿ, ಅಂದರೆ 1 to ಡಬಲ್ ಹಣವನ್ನು ಕೊಡಿಸುವ ಒಂದು ಆಮಿಷವನ್ನು ಒಡ್ಡಿ ಒಂದಷ್ಟು ದಿನಗಳ ಅವರಿಗೆ ಹಣ ಕೊಡುವ ಆಮಿಷವನ್ನು ಕೊಟ್ಟು ಸುಮಾರು 50 ಕೋಟಿಯಷ್ಟು ಹಣವನ್ನು ಸಂಗ್ರಹಣೆ ಮಾಡಿ ವಂಚನೆ ಮಾಡಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರುತ್ತಿರುವಂಥದ್ದು. ರಕ್ಷಾ ಹರಿಲಾಲ್ ವಿರುದ್ಧ ಈಗಾಗಲೇ ಬೆಂಗಳೂರಿನ ಗೋವಿಂದರಾಜ ನಗರ, CCB ಸೇರಿದಂತೆ ಹಲವು ಕಡೆ ಈಗ FIR ಕೂಡ ದಾಖಲಾಗಿದೆ ಅನ್ನುವಂಥ ವಿಚಾರಗಳು ಕೂಡ ಬರ್ತಿದ್ದು, ಈ ಘಟನೆ ಸಂಬಂಧಪಟ್ಟಂತೆ ರಕ್ಷಾ ಹರಿಲಾಲ್ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥ ಗೋವಿಂದರಾಜ ನಗರ ಪೊಲೀಸರು ಮತ್ತು CCB ಪೊಲೀಸರು ಆತನಿಗಾಗಿ ಹುಡುಕಾಟವನ್ನು ನಡೆಸುತ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಸದ್ಯ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಸಾಕಷ್ಟು ಮಹಿಳೆಯರಿಗೆ ಆಮಿಷವನ್ನು, ಅಂದರೆ ಕಡಿಮೆ ಅವಧಿಯಲ್ಲಿ ದುಪ್ಪಟ್ಟು ಹಣವನ್ನು ಮಾಡಿಕೊಡ್ತೀನಿ ಅಂಥೇಳಿ ಆಸೆ ತೋರಿಸಿ ಅವರಿಂದ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ವಂಚನೆ ಮಾಡಿದ್ದಾನೆ ಅನ್ನುವಂಥ ವಿಚಾರ ಈಗ ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡು ಆತನಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.